ತಾವು ಚುನಾವಣಾ ಸಂದರ್ಭದಲ್ಲಿ ಗೋವಿಂದರಾಜ ನಗರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿದಾಗ ಅದು ಅಷ್ಟೊಂದು ಸುಲಭ ಅಲ್ಲ ಅಂತ ನಿಮ್ಗೆ ಗೊತ್ತಿರಲಿಲ್ಲ? ಇಲ್ಲಪ್ಪ, ನನಗೆ ಒಂದು ಹೇಳ್ತೀನಿ ಕೇಳು. ನನಗೆ ಪಕ್ಷದ ವರಿಷ್ಠ ಕೊಟ್ಟಂತ ಟಾಸ್ಕನ್ನ ನಾನೊಬ್ಬನೇ ಸೀರಿಯಸ್ ಆಗಿ ತಗೊಂಡು ಹಿಂದಿರುಗಿ ನೋಡಲಿಲ್ಲ. ನಾನು ಯಾಕಲ್ಲಿ ಹೋದೆ ಅನ್ನಲಿಲ್ಲ. ಸೋಲ್ ಹೆಂಗಾಯ್ತು ಅಂತ ನನಗಿನ್ನ ಚೆನ್ನಾಗಿ ನಿಮಗೆ ಗೊತ್ತು. ನೀವ್ಯಾರು ಹೇಳೋಳ್ರಿ, ಪದೇ ಪದೇ ನನ್ನ ಕೈಲಿ ಹೇಳಿಸ್ತೀನಿ. ಹೇಳಾಯ್ತಪ್ಪ, ಸುಮ್ಮನೆ ಬಿಡ್ರಪ್ಪ. ಹೇಳಿವೇನಪ್ಪ, ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ. ಮತ್ತೆ ಅದು ಪುನರಾವರ್ತನೆ ಆಗೋದು ಬೇಡ. ಇವಾಗ ತಾನೇ ನಮ್ಮ ಸ್ನೇಹಿತ ಹೇಳ್ತಾ ಇದ್ದ, ಸಾಫ್ಟ್ ಕಾರ್ನರು ನಿಮಗೆ ಕಾಂಗ್ರೆಸ್ ತಿರಿಯ ಭಾಷೆ ಬಂದು ನೋಡಿ. ಈ ಪರಿಸ್ಥಿತಿಲಿ ನಾವೇನ್ ತಿವಿದ್ರು ಆ ಗುತ್ತಿಗೆದಾರರ ಮನೆ ಹಾಳಾಗೋಯ್ತು. ಪೇಮೆಂಟ್ ಬಂದಿರೋದನ್ನು ಕೊಡ್ದಿರಾ ನೀವು ಇಟ್ಕೊಂಡು ಎನ್ಕ್ವೈರಿ ಮಾಡ್ತೀನಿ. ಇಂಥ ನೂರಾರು ಎನ್ಕ್ವೈರಿಗಳು ನಾನು ನೋಡ್ಬಿಟ್ಟಿದ್ದೀವಿ. ದಯವಿಟ್ಟು ನೀವು ಕಾನೂನು ಚೌಕಟ್ಟಿನಲ್ಲಿ ಇಟ್ಟಿದ್ದು ಅದು ಮಾಡಿ, ನೀವೇನು ಮಾಡಬೇಡಿ. ಅಪ್ಪ, ನಾನು ಶಾಸಕ ಅಲ್ಲ ಅಪ್ಪ. ಒಂದೇತ್ತು ಸತ್ಯಪ್ಪ, ಮದರ್ ಪ್ರಾಮಿಸ್ ಹೇಳ್ತೀನಿ, ನನ್ಗೆ ಈ ಥರದ್ದು ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ. ನಾನು ಎಂದೂ ಮಾಡಿದವನಲ್ಲ, ಆ ಥರ ಜೀವನಾನು ಸಾಗಿಸ್ತವನಲ್ಲ. ಆ ಸಾಗಿಸಿದ್ರೆ ಇವತ್ತು ನಿಮ್ಮನ್ನು ಕರೆಯೋನು ಅಲ್ಲ. ಒಬ್ಬ ಗುತ್ತಿಗೆದಾರ ನನ್ನ ಏಜೆಂಟಾಗಿ ಇಟ್ಕೊಂಡವನು ಅಲ್ಲ. ಅವನಿಂದ ಅರ್ಧ ಕಾಫಿನೂ ಕುಡ್ದವನಲ್ಲ. ಒಬ್ಬನ ಹತ್ರ ಕರೆದು ನನಗೆ ಇಷ್ಟು ಕಾಸು ಕೊಡು ಅಂತ ಕೇಳ್ದವನು ಅಲ್ಲ. ನಮ್ಗೆ ಇವೆಲ್ಲ ಗೊತ್ತಿಲ್ರಿ. ಗೊತ್ತಿಲ್ಲದವ್ರದ್ದು ಕೇಳಿದ್ರೆ ನಾನೇನು ಹೇಳಿ ಗುರು? ಅದಂದ್ಬಿಟ್ಟು ಎಲ್ಲರೂ ಕೂಡ ಕೆಟ್ಟವರು ಅಂತ ಅನ್ನೋದು ಒಳ್ಳೇದಲ್ಲ. ನೀವು ನಾಯಕರು, ರಾಜ್ಯದ ಮಂತ್ರಿ, ನೀವು ಉಪಮುಖ್ಯಮಂತ್ರಿ ಕರ್ತವ್ಯ ಏನು ಅನ್ನೋದು ನಾನು ಹೇಳ್ಬೇಕಾಗಿಲ್ಲ. ನಿಮಗೆ ಗೊತ್ತಿದೆ. ನೀವು ಅದನ್ನು ಮಾಡಿ. ನಂಗೆ ಗೊತ್ತಿಲ್ಲಪ್ಪ. ಅವರೇ ಹೇಳ್ತಾವ್ರ 15% ಅಂತ. ಅಪ್ಪ, 2 ತಿಂಗಳು 30 ದಿನ ಆಗಿಲ್ಲ. 2 ತಿಂಗಳು 20 ದಿವಸದಲ್ಲೇನೆ ಅವರೇ ಹೇಳ್ತಾ ಇರೋದು 15% ಅಂತ ಅವರೇ ಹೇಳ್ತಾವ್ರೆ. ಅದೇನು ಅದು ಇನ್ನೆಷ್ಟಕ್ಕೆ ಹೋಯ್ತದ, ಇನ್ನೂ ಯಾವುದು ಅಂತ ನಾನು ನಮ್ದು ಹೇಳಿದ್ದು. ಅಪ್ಪ, ಎಲೆಕ್ಷನ್ 6 ತಿಂಗಳಂತ ಶುರು ಮಾಡಿದ್ರು. ಅವ್ರಿಗೆ ಇವಾಗ ಗಾಚಾರ ಹೆಂಗಿದೆ ಅಂದ್ರೆ, ನಾವು 6 ತಿಂಗಳಿದ್ದಾಗ ನಮ್ಮನ್ನ ಕತ್ಕೊಯ್ಯಕ್ ಹೋದ್ರಿ, ನೀವು 3 ತಿಂಗಳಿಗೆ ಶುರು ಆಗೋಯ್ತು. ಹಿಂಗಾಗಿ ಇದರಿಂದ ನೋವು ಪಡೋರು ಯಾರು, ಇದರಿಂದ ಅಸಹ್ಯ ಪಡೋರು ಯಾರು, ಇದರಿಂದ ಯಾವ ರೀತಿ ನಮ್ಮನ್ನು ಕಾಣ್ತಾರೆ, ಒಬ್ಬ ರಾಜಕಾರಣಿ ಆದವನಿಗೆ ಯಾವ ರೀತಿ ಗೌರವ ಸಿಗ್ಬೋದು, ಗಾಂಭೀರ್ಯತೆ ಸಿಗ್ಬೋದು, ಇವನಿಂದ ನಾವೇನಾದ್ರು ನಿರೀಕ್ಷೆ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಸರ್, ನಾನು ಸೋಮಣ್ಣ ಅವರು ಒಂಥರ ರನ್ನಿಂಗ್ ರೇಸ್ ಅಲ್ಲಿ ಯಾವಾಗೂ ಓಡೋರು. ಈಗ ಪಾಪ ನಿಮ್ಮನ್ನು ನಿಲ್ಲಿಸ್ಬಿಟ್ಟಿದ್ದಾರೆ 2023. ಅದಕ್ಕೋಸ್ಕರಲೇ ನಾನು ನೀವು ಒಪ್ಕೊಳ್ದಿದ್ರು ಕೂಡ ಅವರ ಮಾತಿಗೆ ಕಟ್ಟಬಿದ್ದು ನೀವು ಅಲ್ಲೆಲ್ಲ ಹೋಗಿ ಪಾಪ ಸೋತು ನಿಲ್ಲಿಸ್ಬಿಟ್ಟಿದ್ದಾರೆ. ಗೋವಿಂದರಾಜ್ ಮನೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ರನ್ನಿಂಗ್ ರೇಸ್ ಶುರುವಾಗಿದೆ. ಪ್ರಾರಂಭ ಆಗುತ್ತೆ. ಒಂದು ನಾಯಕರುಗಳ ಮಾತನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡ್ರೆ ನಮ್ಮವರೇ ನಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾರೆ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ. ಆದ್ರಿಂದ ಇನ್ನು ಜಾಸ್ತಿ ಹೇಳಕ್ ಹೋಗಲ್ಲ. ಇನ್ನು ಮುಂದೆ ಅವಕಾಶ ಮತ್ತೊಂದು ಭಗವಂತ ಇದ್ದಾರೆ. ನಾನು ಮಾಡಿರೋ ಒಳ್ಳೆ ಕೆಲಸ ನನ್ನ ಹಿಂದೆ ಇದೆ, ನನ್ನ ನಡವಳಿಕೆ ಇದೆ. 45-46 ವರ್ಷಗಳ ಕಾಲ ಈ ರಾಜ್ಯದ ರಾಜಧಾನಿಯಲ್ಲಿ 2% ಇಲ್ದಿರ ನಾನು ನಿಮ್ಮಂಥವ್ರ ಮಧ್ಯದಲ್ಲಿ ನನ್ನನ್ನು ಗುರುತಿಸಿ ಕೆಲಸ ಕೊಟ್ಟಿದ್ರು. ನಾನು ಅವತ್ತಿನ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು ಕೇಳಲೇಬೇಕಾಗಿತ್ತು ಅನ್ನೋ ದೃಷ್ಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾನು ಕೂಡ ಅದಕ್ಕೋಸ್ಕರ ನನ್ನ ಕ್ಷೇತ್ರದ ಗೋವಿಂದನಗರ ಕ್ಷೇತ್ರದ ಜನರಿಗೆ ಪದೇ ಪದೇ ನಾನು ಕ್ಷಮೆ ಯಾಚನೆ ಮಾಡ್ತಾ ಇರ್ತೀನಿ. ಸೋಮಣ್ಣ ಎಷ್ಟು ದಿನ ಭಗವಂತ ಇಟ್ಟಿರ್ತಾನೋ ಗೊತ್ತಿಲ್ಲ. ನಾನು ಸೋಮಣ್ಣ, ಸಾಫ್ಟ್ ಕಾರ್ನರು, ಬಿಜೆಪಿ, ಕಾಂಗ್ರೆಸ್ಸು ನನ್ನ ತಲೆಯಲ್ಲಿ ಏನೂ ಇಲ್ಲ. ನನ್ನ ತಲೆಯಲ್ಲಿರೋದು ಇಷ್ಟೇ. ಆ ಥರ ನಾವು ಯೋಚನೆ ಮಾಡೋದಾದ್ರೆ ನಮ್ಗಿನ್ನ ದೊಡ್ಡ ದೊಡ್ಡ ಪುಣ್ಯಾತ್ಮರು ಎಂತೆಂಥವ್ರು ಎಲ್ಲೆಲ್ಲೋ ಹೊರಟೋಗಿದ್ದಾರೆ. ನಾವು ಇವತ್ತಿನ ಈ ಸಂದರ್ಭ ಜನ ಇಲ್ಲ ರೀ, ಸ್ಲಮ್ನಲ್ಲಿರೋ ಜನ ಮಾತಾಡ್ತಾರೆ, ಸಾಮಾನ್ಯ ಮಾತಾಡ್ತಾರ್ರಿ. ಕೇವಲ MLAಗಳಿಗೆ ಬಿಜೆಪಿಗೆ ಹೋಯ್ತಾರ. ನೆನೆ ಹೋದ ತಕ್ಷಣ ಹೇಳ್ಬಿಟ್ರಿ ಬಿಜೆಪಿ ಬೆಂಕಿ. ಎಲ್ಲಿದೆಯಪ್ಪ ನಿಮ್ಮ ಹತ್ರ ತರೋದು? ಏನಿದೆ ನಿಮ್ಮ ಹತ್ರ? ನೈತಿಕತೆಯನ್ನು ಬೇಕಾಯ್ತದೆ. ನಾನು ಸುಮ್ಮನೆ ಜಗಳ ಮಾಡ್ಕೊಳಕ್ಕಿಲ್ಲ. ಈ ಸಾರಿ ನನಗೆ ದೇವರು ಅವಕಾಶ ಕೊಟ್ಟಿದ್ರೆ ಸದನದಲ್ಲಿ ಬೇಜಾನ್ ಮಜಾ ಸಿಗೋದು. ನನ್ನ ಆದ್ಯತೆ ಮುಂದಿನ ಪೀಳಿಗೆಗೆ ಏನಾದ್ರು ಒಂದಷ್ಟು ಕೊಟ್ಟು ಹೋಗ್ಬೇಕು ಅಂತ.
ನನ್ನ ಆದ್ಯತೆ ಮುಂದಿನ ಜನಾಂಗಕ್ಕೆ ಇಂಥವ್ರ ಕಾಲದಲ್ಲಿ ಹಿಂಗಾಯಿತು, ಇಂತಿಂಥದ್ದು ಈ ಥರದ್ದು ಮಾಡ್ದ, ಕಣ್ಣು ಕಾಣುವಂಥ ಇಷ್ಟು ಕೆಲಸ ಮಾಡ್ದೋ, ಹೆಜ್ಜೆ ಗುರುತುಕೊಳ್ಬೇಕು. ಯಾರು ಮಾಡ್ತಾರೆ? ನಾನು ಮಾಡಿರೋ ಕೆಲಸನ ಸಾಹೇಬ್ರೆ ಅದಕ್ಕೆ ಇದು ಮಾಡಿದ್ದೀನಿ, ಮಾಡಿ ಅದನ್ನ ನೀವು ಯಾವಾಗ ಬೇಕಾದ್ರೆ ಇದನ್ನ ಇದು ಮಾಡ್ಕೊಂಡು ಹಾಕಿದ್ರೆ ಆ ಜಾಗ ಎಲ್ಲಿ, ಕೆಲಸ ಏನು, ಎಂತ, ಮತ್ತೊಂದು ಯಾವನೋ ಬೆಂಗಳೂರಿನಲ್ಲಿ ಈ ತರ ಮಾಡಿದಾರೆ ನೀವು ಹೇಳ್ರಪ್ಪ ಇನ್ನೊಬ್ಬ. ಇವ್ರನ್ನೂ ಕೂಡ ನೀವು ಯಾವುದೋ ಲೆಕ್ಕಕ್ಕೆ ಸೇರಿಸಬೇಡಿ. ನಾನಂತೂ ಇವತ್ತು ಇಲ್ಲಿ ನಿಂತಿಲ್ಲ, ಚುನಾವಣೆಯಲ್ಲೂ ಗೆದ್ದಿಲ್ಲ. ಲೋಕಸಭಾ ಚುನಾವಣೆ ಸಾಕಷ್ಟು ಜನ ತುಮಕೂರಿಗೆ ಸೋಮಣ್ಣ ಅವರು ಬರ್ತಾರೆ ಅಂತ ನಿಮ್ಮ ಅಭಿಮಾನಿಗಳಿಂದ ಬಹಳ ಜನ ಇದ್ದಾರೆ ತುಮಕೂರಲ್ಲಿ. ನಾನು ದೊಡ್ಡವ್ರ ಮಾತು ಕೇಳಿದ್ರೆ ಇನ್ನೂ ಕೂಡ ಬೇದಿ ಹೊಡ್ಕೊಂಡಿದ್ದೀನಿ, ಅಲ್ಸರ್ ಆಗಿದ್ದೀನಿ, ಟೆನ್ಷನ್ ಜಾಸ್ತಿ ಆಗಿ. ನಾನು ಬೆಳಿಗ್ಗೆ 4:45 ಹೇಳೋದು ಸರ್, 4:15 ಒಳಗಡೆ ಅವತ್ತು ನಾನು 4:15 ಮೇಲೆ ಅಪ್ಪಪ್ಪ ಒಂದು ನಿಮಿಷ 4:15 ಮೇಲ್ಗಡೆ ನನ್ನ ಜೀವನದಲ್ಲಿ ಮಲಗಿಲ್ರಿ. ನನ್ನ ಕಷ್ಟ ಏನು ಅಂತ ನನಗೆ ಗೊತ್ತು. ಬೆಳಿಗ್ಗೆ ಎದ್ದು ಬೀದಿಗೆ ಹೋಗಿ 4 ಜನ ಮಾತಾಡಿಸಿದ್ರೆ ಮಾತ್ರ ನನಗೆ ಸಮಾಧಾನ ಇತ್ತು ಅಂತ ತಪ್ಪು ಮಾಡಿದ್ದೀನಿ. ಮತ್ತೊಂದು ಸಾರಿ ಅಂಥದ್ದು ಆಗ್ದಿರಾ ನನ್ನ ಮನೇಲಿ ಇದ್ಬಿಟ್ರು ನನಗೇನು ತೊಂದರೆ ಇಲ್ಲ. ಆ ಕಾಲ ಬಂದಾಗ ಚಿಂತನೆ ಮಾಡೋಣ, ಅವತ್ತಿನ ಸಂದರ್ಭಕ್ಕೆ ಏನು ಬೇಕೋ ಯೋಚನೆ ಮಾಡುವ. ನೀವು ಇಷ್ಟೆಲ್ಲ ಪ್ರೀತಿಯಿಂದ ಹೇಳಿದ್ದಕ್ಕೆ ನಿಮಗೆ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ.